ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ ಭುಗಿಲೇಳ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಆಫ್ಟರ್ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಮೊದಲ ವಿಕೆಟ್ ಪತನವಾಗಿದೆ. ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಶಾಸಕ ಯಶವಂತರಾಯಗೌಡ ಪಾಟೀಲ್. ಸ್ಪೀಕರ್ ಅವರನ್ನ ಭೇಟಿಯಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ರಾಜೀನಾಮೆಯ ಪರ್ವ ಇಷ್ಟಕ್ಕೆ ಮುಗಿಯೋದಿಲ್ಲ. ಇನ್ನೊಂದಷ್ಟು ಮಂದಿ ಶಾಸಕರು ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಬಹಿರಂಗವಾಗಿ ರಾಜೀನಾಮೆ ವಿಚಾರವನ್ನ ಬೇಳೂರು ಗೋಪಾಲಕೃಷ್ಣ ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಜೀನಾಮೆಯ ಬಗ್ಗೆ ಸಚಿವ ಸ್ಥಾನ ಮಿಸ್ ಆದಂತಹ 10 ಶಾಸಕರ ಜೊತೆಗೂ ಕೂಡ ಚರ್ಚೆಯನ್ನ ಬೇಳೂರು ಗೋಪಾಲಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಒಕ್ಕೊರಲಿನಿಂದ ನಾವೆಲ್ಲರೂ ಕೂಡ ರಾಜೀನಾಮೆಯ ನಿರ್ಧಾರವನ್ನ ತೆಗೆದುಕೊಂಡು ನಾಳೆ ರಾಜೀನಾಮೆಯನ್ನ ಕೊಡೋಣ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಸಚಿವ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲೂ ಇದೇ ರೀತಿಯ ಒಂದಷ್ಟು ಗೊಂದಲ, ಈಗಲೂ ಕೂಡ ಅದೇ ರೀತಿಯ ಗೊಂದಲಕ್ಕೆ ಕಾಂಗ್ರೆಸ್ ಸರ್ಕಾರ ಈಡಾಗ್ತಿದೆ. ನೋಡಿ, ಒಂದ್ ಕಡೆ ರಾಜಭವನದಲ್ಲಿ ಸಿದ್ಧತೆ ಏನೋ ಆಗಿದೆ, ಆದ್ರೆ ಸಚಿವರ ಪಟ್ಟಿ ಇನ್ನೂ ತಲುಪಿಲ್ಲ. ಪಟ್ಟಿ ಇನ್ನೂ ರವಾನಿಸಿದ ಮುಖ್ಯಮಂತ್ರಿ ಕಾರ್ಯಾಲಯ ಕೊನೆ ಕ್ಷಣದಲ್ಲಿ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಿನ್ನೆಲೆ ರಾಜ್ಯಪಾಲರಿಗೆ ಇನ್ನೂ ರವಾನೆಯಾಗಿಲ್ಲ ಪಟ್ಟಿ. ಲೋಕಭವನಕ್ಕೆ ಇನ್ನೂ ತಲುಪಿಲ್ಲ ನೂತನ ಸಚಿವರ ಪಟ್ಟಿ. ನೋಡಿ, ಪಟ್ಟಿ ಬಂದಾಗ ಬಹಳಷ್ಟು ಬದಲಾವಣೆಗಳನ್ನು ನಾವು ಗಮನಿಸಿದ್ವಿ. ಮಂಕಾಳು ವೈದ್ಯರ ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಆಯ್ಕೆ ಮಾಡಲಾಯಿತು. ಈಗ ಶಾಂತೇಗೌಡ ಅವರ ಕುರಿತಂತೆಯೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಮಹಿಳಾ ಸಚಿವರನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಬಹಳ ಗೊಂದಲ ಇದೆ. ಈಗಾಗಲೇ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರು ನಾಳೆ ಬೆಳಿಗ್ಗೆವರೆಗೂ ಕೂಡ ಸಮಯವನ್ನ ನಿಗದಿ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ರಾಜೀನಾಮೆ ಕೊಡ್ತೀರಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಅವರಿಗೆ ನೋವಾಗಿದೆ, ಸಿಕ್ಕಿಲ್ಲ ಚಾನ್ಸ್ ಅಂಥವರು ಕೂಡ ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಅನ್ನುವಂತಹ ವಿಚಾರದಲ್ಲಿ ಅವರೆಲ್ಲ ಕುತ್ಕೊಂಡು ಒಂದು ಸಭೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದು ಸರ್ಕಾರಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಫೈನಲ್ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ಕರೆ ಮಾಡಿ ಏನಾದರೂ ಮಾತನಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಹೈಕಮಾಂಡ್ಗೆ ಮುಟ್ಟಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಯಾಕೆಂದ್ರೆ ಈವರೆಗೂ ಕೂಡ ರಾಜಭವನಕ್ಕೆ ತಲುಪಿಲ್ಲ ಪಟ್ಟಿ. ಇನ್ನು ನೂತನ ಸಚಿವರ ಪದಗ್ರಹಣದ ಸಮಯದಲ್ಲಿ ಬದಲಾವಣೆಯಾಗಿದೆ. 4:05 ಸಮಯ ಮೊದಲು ನಿಗದಿಯಾಗಿತ್ತು. ಇದೀಗ 5 ಗಂಟೆಗೆ ಪದಗ್ರಹಣದ ಸಮಯವನ್ನ ಬದಲಾಯಿಸಲಾಗಿದೆ. ಸಮಯ ಬದಲಾಗಿರುವ ಬಗ್ಗೆ ಸಿಎಂ ಕಚೇರಿ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಲೋಕಭವನದಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಒಂದು ಸಿದ್ಧತೆಗಳು ಇನ್ನೂ ಕೂಡ ಬಾಕಿ ಇರುವ ಕಾರಣದಿಂದಾಗಿ ಆ ಸಮಯವನ್ನ ಪೋಸ್ಟ್ಪೋನ್ ಮಾಡಿರಬಹುದು, ಅಥವಾ ಪಾಸ್ ವಿತರಣೆಯ ವಿಚಾರದಲ್ಲಿ ಒಂದಷ್ಟು ಡಿಲೇ ಆಗ್ತಿದೆ. ಆ ಕಾರಣವೂ ಕೂಡ ಗೊತ್ತಾಗಿದೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಅವರು ಕೂಡ ಅದರ ಬಗ್ಗೆ ಹೇಳ್ತಾ ಇದ್ರು. ಹಾಗೇನೆ ಸಚಿವರ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಗೊಂದಲಗಳು ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದವರೆಗೂ ಕೂಡ ಬದಲಾವಣೆಗಳಾಗಬಹುದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡು ಈ ಒಂದು ಸಮಯವನ್ನ ಬದಲಾವಣೆ ಮಾಡಿರಬಹುದು ಅನ್ನೋ ಧಾಟಿಯಲ್ಲೂ ಕೂಡ ವಿಶ್ಲೇಷಣೆಗಳು ನಡೀತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದೆ ಫೈನಲ್ ಪಟ್ಟಿ ಹೊರಬಿದ್ದ ನಂತರದಲ್ಲಿ ಅಂತ ಹೇಳಿ. ಮಗದೊಂದು ಕಡೆ ಇನ್ನೂ ಕೂಡ ನೂತನ ಸಚಿವರ ಲಿಸ್ಟ್ ಲೋಕಭವನವನ್ನ ತಲುಪಿಲ್ಲ ಅಂದ್ರೆ ಏನ್ ಅದರ ಅರ್ಥ? ಅದರ ಜೊತೆಗೆ ಸಮಯವನ್ನ ಯಾಕೆ ಬದಲಾವಣೆ ಮಾಡಲಾಯಿತು, ಅದಕ್ಕೆ ಏನ್ ನಿಖರ ಕಾರಣ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಿದೆ. ಪ್ರಸನ್ನ, ಸದ್ಯದ ಬೆಳವಣಿಗೆ ಏನಾಗ್ತಿದೆ? ಮಧುಶ್ರೀ, ಸಚಿವ ಸಂಪುಟ ವಿಸ್ತರಣೆಯ ಸಂಪೂರ್ಣವಾದಂಥ ಬೆಳವಣಿಗೆಗಳು ಒಂದು ರೀತಿಯ ಗೊಂದಲದ ಗೂಡಾಗಿದೆ. ಕೊನೆ ಕ್ಷಣದಲ್ಲಿ ಹೆಸರುಗಳನ್ನು ಸೇರ್ಪಡೆ ಮಾಡುವಂಥ ಕೆಲಸ, ಕೊನೆ ಕ್ಷಣದಲ್ಲಿ ಹೆಸರನ್ನು ಕೈಬಿಡುವಂಥ ಪ್ರಯತ್ನಗಳು, ಇದೆಲ್ಲವೂ ಕೂಡ ತೆರೆಯ ಮರೆಯಲ್ಲಿ ಜೋರಾಗಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 4:05 ಲೋಕಭವನಕ್ಕೆ ಮೊದಲು ಪ್ರಮಾಣ ವಚನದ ಸಮಯ ನಿಗದಿಯಾಗಿತ್ತು. ಆದರೆ ಇದೀಗ ಲೋಕಭವನದ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ನಡೆಸಿದ ಬಳಿಕ 5 ಗಂಟೆಗೆ ಆ ಸಮಯವನ್ನು ಮುಂದೂಡಿಕೆ ಮಾಡಲಾಗಿದೆ. ಈಗ ತಾನೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಲ್ಯಾಂಡ್ ಆಗಿದ್ದಾರೆ. ಒಂದು, ಸಿದ್ದರಾಮಯ್ಯನವರು ಕೊಟ್ಟಂತಹ ಪಟ್ಟಿಯಲ್ಲಿ ಅವರ ಅಭಿಪ್ರಾಯವನ್ನು ಆಧರಿಸಿ ಎಷ್ಟರ ಮಟ್ಟಿಗೆ ಹೆಸರು ಸೇರ್ಪಡೆಯಾಗಿದೆ ಆಗಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಗೊಂದಲಗಳು ಕ್ರಿಯೇಟ್ ಆಯಿತು. ಮಂಕಾಳ್ ವೈದ್ಯ ಅವ್ರನ್ನ ಕೈಬಿಟ್ಟು ಆ ಜಾಗಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಸೇರ್ಪಡೆ ಮಾಡಿದ ಬೆಳವಣಿಗೆಗಳು ಕೂಡ ನಡೀತು. ಇದೀಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೂಡ ಹೋಲ್ಡ್ ಮಾಡೋದಕ್ಕೆ ಹೇಳಲಾಗಿದೆ. ಗಾಯತ್ರಿ ಶಾಂತೇಗೌಡ ಅವರು ಇನ್ನೂ ಕೂಡ ಮಾಜಿ ಮುಖ್ಯಮಂತ್ರಿ ಸಂಪರ್ಕದಲ್ಲಿ ಪ್ರಸನ್ನ ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. ಶಾಸಕರ ರಾಜೀನಾಮೆ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿದೆ ಹೈಕಮಾಂಡ್.
ಈ ರಾಜೀನಾಮೆ ಬೆದರಿಕೆ ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್. ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡೇ ಕರೆ ಮಾಡಿ ಸದ್ಯದ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಒಂದು ವಿಕೆಟ್ ಪತನವಾಗಿದೆ. ಯಶವಂತರಾಯಗೌಡ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾಗಿದೆ. ಈಗಾಗ ಗೋಪಾಲ್ ಕೃಷ್ಣ ಅವರು ರಾಜೀನಾಮೆ ಕೊಡುವುದಾಗಿ ಹೇಳಿದ್ದಾರೆ. ನೋಡಿ, ಈಗಾಗಲೇ ಹೈಕಮಾಂಡ್ ಕರೆ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ಒಂದು ಖಡಕ್ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಸನ್ನ. ನಾವು ಗಮನಿಸ್ತಾ ಇದ್ದೀವಿ, ಈಗಾಗಲೇ ಹೈಕಮಾಂಡ್ಗೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಿ ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗಿತ್ತು. ಆದ್ರೆ ಈಗ ರಾಜೀನಾಮೆ ಪರ್ವವೇ ಸ್ಟಾರ್ಟ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂತಹ ಒಂದು ಭಯ ಕೂಡ ಕಾಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಈಗಾಗಲೇ ಸಿಎಂ ಅವರ ಜೊತೆ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರ, ಏನೆಲ್ಲ ಮಾತನಾಡಿದ್ರು, ಯಾವ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಮುಂದಿನ ಬೆಳವಣಿಗೆ ಕುರಿತಂತೆ ಏನಾದ್ರೂ ಸಂದೇಶ ಕೊಟ್ಟಿದ್ದಾರಾ, ಹೇಗೆ? ಮಧುನಾಗರಾಜ್, ಈಗ ರಾಜೀನಾಮೆಯ ಬಗ್ಗೆ ಮಾತನಾಡ್ತಾ ಇರುವಂತದ್ದು ಕೇವಲ ಒಬ್ಬರೋ ಇಬ್ಬರೋ ಶಾಸಕರಲ್ಲ, 10-12ಕ್ಕೂ ಹೆಚ್ಚು ಶಾಸಕರು ಇದೇ ನಿರ್ಧಾರಕ್ಕೆ ಬರ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಸೇರಿದಂತೆ ಯಶವಂತರಾಯಗೌಡ ಪಾಟೀಲ್ ಅವರಂತೂ ರಾಜೀನಾಮೆಯನ್ನ ಕೊಟ್ಟಿದ್ದು ಆಗೋಯ್ತು. ಇನ್ನುಳಿದಂತಹ ಶಾಸಕರು ಕೂಡ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ರಾಜೀನಾಮೆಯ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮತ್ತು ರಾಜ್ಯ ನಾಯಕರಿಗೆ ನಿಜಕ್ಕೂ ಕೂಡ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಬೆಂಗಳೂರಿಗೆ ಲ್ಯಾಂಡ್ ಆಗಿರುವಂತಹ ಸುರ್ಜೇವಾಲಾ ಅವರು ತಕ್ಷಣ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿದ್ದಾರೆ. ಯಾರ್ಯಾರು ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಎಲ್ಲ ವಿವರಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರುವಂತಹ ಹಲವು ಮಂದಿ ಶಾಸಕರು ಈಗ ನಿಗಮ ಮಂಡಳಿಗಳ ಅಧ್ಯಕ್ಷರು ಕೂಡ ಇದ್ದಾರೆ. ಹೀಗಾಗಿ ಅವರು ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾದ್ರೆ ತಕ್ಷಣ ರಾಜೀನಾಮೆಯನ್ನು ಸ್ವೀಕರಿಸಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ದಂಡಂ ದಶಗುಣಂ ಅನ್ನುವಂತಹ ರೀತಿಯ ಅರ್ಥದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. ಯಾರು ರಾಜೀನಾಮೆ ಕೊಡ್ತಾರೆ ಅವರ ರಾಜೀನಾಮೆಯನ್ನು ಸ್ವೀಕರಿಸಬೇಕು. ಇಲ್ಲದೆ ಹೋದ್ರೆ ಅಸಮಾಧಾನ ಇರುವಂತಹ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಪ್ರಬಲವಾದಂತಹ ನಿಗಮ ಮಂಡಳಿಗಳನ್ನ ಕೊಡಬೇಕು ಅನ್ನೋ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಪರಿಹಾರ ಸೂತ್ರವನ್ನ ಹುಡುಕ್ತಾ ಇದೆ. ಆದ್ರೆ ಈಗ ರಾಜೀನಾಮೆಗೆ ಮುಂದಾಗಿರುವಂತಹ ಶಾಸಕರು ಸಣ್ಣ ಪುಟ್ಟವರಲ್ಲ, ಅವರೆಲ್ಲರೂ ಕೂಡ ಸಮುದಾಯಗಳಲ್ಲಿ ಪ್ರಭಾವಿಗಳು, ಜಿಲ್ಲಾ ಮಟ್ಟದಲ್ಲಿ ಪ್ರಭಾವಿಗಳು ಮತ್ತು ಹಿರಿಯರು ಅನ್ನುವಂಥದ್ದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಂತ ವಿಚಾರ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕೆಲವೊಂದಿಷ್ಟು ಶಾಸಕರು ಯಾರೆಲ್ಲ ಬೇಸರಗೊಂಡಿದ್ದಾರೆ ಅವರು ಈ ಎಲ್ಲ ಬೆಳವಣಿಗೆಗಳನ್ನ ವಿರೋಧಿಸಿ ಒಂದೇ ಕಡೆ ಸಭೆ ಸೇರಿ ಮುಂದಿನ ನಿರ್ಣಯವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರಾಜ್ಯದ ನಾಯಕರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನಿಜಕ್ಕೂ ಕೂಡ ತಲೆನೋವನ್ನ ತಂದಿಟ್ಟಿದೆ. ಎಲ್ಲವೂ ಕೂಡ ಅಂದುಕೊಂಡ ಪ್ರಕಾರ ಆಗಿದ್ರೆ 12:30ಕ್ಕೆ ಈ ಒಂದು ಎಐಸಿಸಿ ರವಾನಿಸಿರುವಂತಹ ಸಚಿವರ ಪಟ್ಟಿ ರಾಜಭವನವನ್ನ ತಲುಪಬೇಕಾಗಿತ್ತು. ಆದ್ರೆ ಸಮಯ ಮುಂದೂಡಿಕೆ ಆಗ್ತಿದೆ ಹೊರತು ಇನ್ನೂ ಕೂಡ ಅಧಿಕೃತವಾದಂತಹ ಪಟ್ಟಿ ಲೋಕಭವನವನ್ನ ತಲುಪಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇನ್ನಷ್ಟು ಹೆಸರುಗಳನ್ನ ಸೇರ್ಪಡೆ ಮಾಡುವಂತಹ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಬೋಸರಾಜು ಅವರ ಹೆಸರು ಕೂಡ ಕೊನೆ ಕ್ಷಣದಲ್ಲಿ ಸೇರ್ಪಡೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹೀಗಾಗಿ ಅವರ ನಿವಾಸದ ಬಳಿ ಕೂಡ ಜೋರಾದಂತಹ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಬೋಸರಾಜು ಅವರನ್ನ ಹೆಸರನ್ನ ಸೇರಿಸಿದೆ ಆದ್ರೆ ಯಾರನ್ನ ಕೈ ಬಿಡಬೇಕು ಅನ್ನೋ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳಿದಾವೆ. ಜೊತೆಗೆ ಮಹಿಳೆ ಅಂತ ಇರುವಂತದ್ದು ಇವತ್ತು ಪಟ್ಟಿಯಲ್ಲಿ ಇರುವಂತದ್ದು ಕೇವಲ ಗಾಯತ್ರಿ ಶಾಂತೇಗೌಡ. ಅವ್ರನ್ನೇ ಕೈ ಬಿಟ್ರೆ ಯಾರನ್ನ ಮಹಿಳೆಯ ಸ್ಥಾನಕ್ಕೆ ಸೇರ್ಪಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮಹಿಳೆಯರಲ್ಲಿ 6 ಮಂದಿ ಶಾಸಕೀಯರಿದ್ರೂ ಕೂಡ MLC ಅವರನ್ನ ಸಚಿವರನ್ನಾಗಿ ಮಾಡ್ತಿರೋದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿಯೇ ಸಾಕಷ್ಟು ಅಸಮಾಧಾನಗಳು ತಾರಕಕ್ಕೇರಿದಾವೆ. ವಿಧಾನ ಪರಿಷತ್ನಲ್ಲಿ ಹಿರಿಯ ನಾಯಕರಿದ್ದಾಗಲೂ ಕೂಡ ಕೇವಲ 9 ಮತಗಳಿಂದ ಗೆದ್ದಿರುವಂತ ಇನ್ನೂ ಕೂಡ MLC ಆಗಿ ಪ್ರಮಾಣ ವಚನವನ್ನೇ ಸ್ವೀಕರಿಸಿದಂತ ಗಾಯತ್ರಿ ಶಾಂತೇಗೌಡ ಅವರನ್ನ ಯಾಕೆ ಸಚಿವರನ್ನಾಗಿ ಮಾಡಲಾಗ್ತಿದೆ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ದೊಡ್ಡ ದೊಡ್ಡ ನಾಯಕರು ಎತ್ತುತ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇದೀಗ ಎಲ್ಲವೂ ಬೆಳವಣಿಗೆ ಸರಿ ಹೋಗ್ತಿಲ್ಲ ಅನ್ನೋದರ ಒಂದು ಉದಾಹರಣೆಯಾಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಎಲ್ಲ ಶಾಸಕರು ಕೂಡ ಒಂದು ಕಡೆ ಪ್ರಮಾಣ ವಚನ ನಡೆಯುವಂತಹ ಸಂದರ್ಭದಲ್ಲಿಯೇ ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿಜ ಒಂದು ಖಡಕ್ಕಾದಂತ ಸಂದೇಶವನ್ನ ಡಿಕೆ ಶಿವಕುಮಾರ್ ಅವರಿಗೆ ರವಾನೆ ಮಾಡಿರಬಹುದು. ಆದ್ರೆ ಹಿರಿಯ ಶಾಸಕರು ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆ ಸಂದೇಶ ಸಣ್ಣ ವಿಷಯವಂತೂ ಖಂಡಿತ ಅಲ್ಲ. ಮಧುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.